ಧನು, ನಾಳೆ ನೀನ್ ಬರ್ಡೇ ಇದೆಯಲ್ಲಪ್ಪ, ಈ ಬಟ್ಟೆ ಹಾಕೊಂಡೋಗು, ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಬಟ್ಟೆನಾ? ಈ ಬಟ್ಟೆ ಏನಾದ್ರು ನಾನು ಹಾಕೊಂಡೋದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಕ್ ಬಿಡ್ತಾರೆ. ಎಷ್ಟು ಕೊಟ್ಟೆ ಈ ಬಟ್ಟೆಗೆ? ಹೌದು, ಈ ಬಟ್ಟೆಗೆ 1,500 ರೂಪಾಯಿ ಕೊಟ್ಟೆ ಕಣಪ್ಪ. ಏನು 1,500 ಕೊಟ್ಟ? ನನ್ನ ಫ್ರೆಂಡ್ಸ್ಗಳೆಲ್ಲ ಬ್ರ್ಯಾಂಡೆಡ್ ಬಟ್ಟೆ ಎಷ್ಟು ಕಾಸ್ಟ್ ಇರುತ್ತೆ ಅಂತ ಗೊತ್ತೇನಮ್ಮ. ನಾನೇನಾದ್ರೂ ಅವ್ರ ಮುಂದೆ ಈ ಬಟ್ಟೆ ಹಾಕೊಂಡು ಹೋಗ್ಬಿಟ್ರೆ ನನ್ಗೆ ಅವಮಾನ ಆಗ್ಬಿಡುತ್ತೆ. ತಗೋ, ನನ್ಗೆ ಯಾವ ಬಟ್ಟೆನೂ ಬೇಡ. ಲೋದನು ನಿನ್ ಬರ್ಡೇಗೆ ಅಂತ ಅಮ್ಮ ಅಷ್ಟು ಪ್ರೀತಿಯಿಂದ ಬಟ್ಟೆ ತಂದ್ಕೊಟ್ರು, ಯಾಕೋ ಅಮ್ಮನ ಮುಖದ ಮೇಲೆ ಬಿಸಾಕ್ತಂತೆ. ಅಮ್ಮ ಅಳ್ತಾ ಕೂತಿದೆ ಕಣ. ಇನ್ನೇನಣ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡ್ ಬರ್ತಾರೆ. ನಾನು ಈ ತರ ಲೋಕಲ್ ಬಟ್ಟೆ ಹಾಕೊಂಡ್ರೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ ನನಗೆ. ಲೋದನು ಅಮ್ಮ ಸೀರೆ ತಗೊಂಡು ಎಷ್ಟೋ ವರ್ಷಗಳಾಗೋಯ್ತು ಕಣ. ನಿನ್ ಬರ್ಡೇ ಅಂತ ಪ್ರೀತಿಯಿಂದ ಬಟ್ಟೆ ತಗೊಂಬಂದ್ರೆ ಅವ್ರ ಮುಖದ ಮೇಲೆ ಹಂಗೇನ ಬಿಸಾಕೋದು? ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗ್ಬಿಡ ಕಣ. ಅಮ್ಮಂಗಿಲ್ಲ ಅಂದ್ರೂ ನಿನಗೆ ತಂದ್ಕೊಟ್ಟೈತೆ, ಆ ಪ್ರೀತಿಗೆ ಅವಮಾನ ಮಾಡ್ಬೇಡ ಕಣ. ಹ್ಞೂ ಅಣ್ಣ, ನೀನು ಹೇಳಿದ್ ಕರೆಕ್ಟು. ಅಮ್ಮಂಗೆ ತುಂಬ ಅವಮಾನ ಮಾಡ್ಬಿಟ್ಟೆ. ಈಗ ಹೋಗಿ ಸಾರಿ ಕೇಳ್ತೀನಿ ನಾನು. ಅಮ್ಮ ಸಾರಿ ಕಣಮ್ಮ, ನನ್ನ ಮಾತಿಂದ ಹರ್ಟ್ ಆಗಿದ್ದೆ, ಬೇಜಾರು ಮಾಡ್ಕೊಂಬೇಡ. ಕೊಡಮ್ಮ, ಈ ಬಟ್ಟೆನೇ ನನ್ನ ಬರ್ತಡೇ ದಿನ ಹಾಕೊಂಡು ಹೋಗ್ತೀನಿ. ರಾಗಿಗೆ ಒಂದೇ ಸೃಷ್ಟಿಸೋ ಜೀವ